ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಮಾಡುವಂತಹ ವಿಡಿಯೋ ಮೊದಲಿಗೆ ನಿಮ್ಮನ್ನೇ ತಲುಪುತ್ತೆ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು 2026ರ ಹೊಸ ವರ್ಷದಲ್ಲಿ ಜನವರಿ ಮಾಸದಲ್ಲಿ, ಅದರಲ್ಲಿಯೂ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಫಲಗಳಿದೆ ಮತ್ತು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಸುಲಭ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜ ಅಥವಾ ಮಂಗಳ ಗ್ರಹ ಆಗಿರುತ್ತೆ. ಇನ್ನು ಈ ಜನವರಿ ಮಾಸದಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋದಾದ್ರೆ, ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಮುಖ್ಯವಾಗಿ ಧನ ಆದಾಯ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಇರುತ್ತೆ. ಅಂದರೆ ವಿವಿಧ ಮಾರ್ಗಗಳ ಮೂಲಕ ಇವರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅಂದರೆ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳು ಕೆಲವೊಂದು ಚಿಕ್ಕ ಚಿಕ್ಕ ಬಿಸ್ನೆಸ್ಗಳನ್ನು ಸ್ಟಾರ್ಟಪ್ ಮಾಡೋದರಿಂದ, ಈ ರೀತಿಯಾಗಿ ಒಂದೇ ಕೆಲಸದಲ್ಲಿ ಅವರು ನಿರತರಾಗದೆ ವಿವಿಧ ಮಾರ್ಗಗಳ ಮೂಲಕ ಹಣವನ್ನು ಸಂಪಾದನೆ ಮಾಡೋದರಿಂದ ಈ ಒಂದು ಮಾಸದಲ್ಲಿ ಅವರ ಆದಾಯ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಇರುತ್ತೆ. ಮತ್ತು ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ರೂ ಕೂಡ ಈ ಒಂದು ಮಾಸದಲ್ಲಿ ವೃಶ್ಚಿಕ ರಾಶಿಯವರದೇ ಮೇಲುಗೈಯಾಗಿರುತ್ತೆ. ಇದೇ ಒಂದು ವ್ಯವಹಾರವನ್ನು ಮಾಡೋದ್ರಿಂದ ಅವರಿಗೂ ಕೂಡ ಆದಾಯದಲ್ಲಿ ಹೆಚ್ಚಳವನ್ನು ಅವರು ಕಾಣ್ತಾರೆ. ಮತ್ತು ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಅವರು ಕೈ ಹಾಕಬೇಕು, ಈ ಒಂದು ಮಾಸದಲ್ಲಿ ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಇದೊಂದು ಶುಭ ಆರಂಭ ಅಂತ ಹೇಳ್ಬೋದಾಗುತ್ತೆ. ಅಂದರೆ ಇವರು ಮಾಡುವಂತಹ ಕೆಲಸವನ್ನು ತುಂಬ ಶ್ರದ್ಧೆ ಮತ್ತು ನಿಷ್ಠೆಯನ್ನು ವಹಿಸಿ ಪ್ರಾರಂಭ ಮಾಡುವುದರಿಂದ ಯಾವುದೇ ರೀತಿಯಾದಂಥ ಆತಂಕಗಳು, ಅಡೆತಡೆಗಳು ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲದೆ ಒಂದು ಕೆಲಸವನ್ನು ಪ್ರಾರಂಭ ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಆ ಕೆಲಸದಿಂದ ಅವರು ಜಯವನ್ನು ಸಾಧಿಸುತ್ತಾರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಈ ಒಂದು ಮಾಸದಲ್ಲಿ ಅವರಿಗೆ ಹೆಚ್ಚಿನ ಧನಲಾಭ ಇರುವುದರಿಂದ ತುಂಬ ಖರ್ಚುಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನೀವು ಮಾಡುವಂಥ ಖರ್ಚಿನ ಮೇಲೆ ನೀವು ತುಂಬ ಗಮನವನ್ನು ಹರಿಸಬೇಕಾಗುತ್ತೆ. ಅಲ್ಲಿ ಅವಶ್ಯಕ ಖರ್ಚು ಯಾವುದು, ಅನವಶ್ಯಕ ಖರ್ಚುಗಳು ಯಾವುದು ಅಂತ ನೀವು ಡಿಸೈಡ್ ಮಾಡಿಕೊಂಡು ಆದಷ್ಟು ಅನಾವಶ್ಯಕವಾಗಿರುವಂತಹ ಖರ್ಚುಗಳ ಮೇಲೆ ನೀವು ಕಡಿವಾಣ ಹಾಕುವುದು ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಈ ಹಣವನ್ನು ನೀವು ಸದುಪಯೋಗ ಮಾಡಿಕೊಳ್ಳೋದಕ್ಕೆ ನಿಮಗೆ ಇದು ತುಂಬ ಅನುಕೂಲಕರವಾಗಿರುತ್ತೆ. ಮಾಡುವ ಆದಾಯ ಎಷ್ಟಿರುತ್ತೋ ಅದಕ್ಕಿಂತ ಮುಖ್ಯವಾಗಿರೋದು ಏನಪ್ಪ ಅಂದರೆ ಉಳಿತಾಯ ಮಾಡೋದು. ನಾವು ಎಷ್ಟೇ ದುಡಿದ್ರೂ ಕೂಡ ಅದನ್ನು ಖರ್ಚು ಮಾಡಿಬಿಟ್ರೆ ಅದರಲ್ಲಿ ನಾವು ಮಾಡುವಂತಹ ಆದಾಯಕ್ಕೆ ಬೆಲೆನೇ ಇರೋದಿಲ್ಲ. ಆದ್ದರಿಂದ ಹಣವನ್ನು ನೀವು ಎಷ್ಟು ದುಡಿತಾ ಇದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಸೇವ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಆದ್ದರಿಂದ ನೀವು ಮಾಡುವಂತಹ ಖರ್ಚುಗಳ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸುವುದು ಈ ಮಾಸದಲ್ಲಿ ತುಂಬ ಅವಶ್ಯಕವಾಗಿರುತ್ತೆ. ಮತ್ತು ಯಾರಿಗಾದ್ರೂ ಒಬ್ಬರಿಗೆ ಸಾಲವನ್ನು ಕೊಟ್ಟಿರ್ತೀರ, ಅವರು ನಿಮಗೆ ಸಾಲವನ್ನು ಮತ್ತೆ ವಾಪಸ್ ಕೊಡೋದೇ ಇರೋದಿಲ್ಲ. ಆ ರೀತಿ ಏನಾದರೂ ಸಾಲಗಳನ್ನು ಕೊಟ್ಟು ವಾಪಸ್ ಬರದೇ ಇರತಕ್ಕಂಥ ಹಣವೂ ಕೂಡ ನಿಮಗೆ ಈ ಮಾಸದಲ್ಲಿ ಅವರೇ ಬಂದು ನಿಮ್ಮ ಹಣವನ್ನು ವಾಪಸ್ಸು ಕೊಟ್ಟು ಹೋಗುವಂತಹ ಒಂದು ಒಳ್ಳೆಯ ಟೈಮ್ ಅಂತಕ್ಕಂಥದ್ದು ಈ ಜನವರಿ ಮಾಸವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಈ ಒಂದು ಮಾಸ ಅಂತ ನಾವು ನೋಡೋದಾದರೆ, ಉದ್ಯೋಗಸ್ಥರಿಗೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಅವ್ರು ಮಾಡುವಂಥ ಕೆಲಸವನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಯಾರಾದರೂ ಪ್ರಮೋಷನ್ಸ್ಗೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಈ ಒಂದು ಮಾಸದಲ್ಲಿ ಅವರು ಖಂಡಿತ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇನ್ಕ್ರಿಮೆಂಟ್ಗಳಾಗಿರ್ಬೋದು, ಬೋನಸ್ಗಳಾಗಿರ್ಬೋದು, ಆ ರೀತಿ ಏನಾದರೂ ನೀವು ಆ ಥರ ನಿಮ್ಮ ಒಂದು ಆಫೀಸ್ನಲ್ಲಿ ವ್ಯವಸ್ಥೆ ಇದ್ದರೆ ಖಂಡಿತವಾಗಿಯೂ ಕೂಡ ಇದು ಕೂಡ ನಿಮಗೆ ಈಡೇರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಈ ಒಂದು ಮಾಸ ಅಂತ ನಾವು ಮುಖ್ಯವಾಗಿ ನೋಡೋದಾದರೆ, ವ್ಯಾಪಾರಸ್ಥರಿಗೂ ಕೂಡ ಅಷ್ಟೇ, ಅವರು ಇನ್ವೆಸ್ಟ್ ಮಾಡಿರುವಂತಹ ಬಂಡವಾಳಕ್ಕಿಂತ ಅವರಿಗೆ ಬರುವಂಥ ಆದಾಯ ಅಂತಕ್ಕಂಥದ್ದು ದುಪ್ಪಟ್ಟು ಒಂದು ಬರುತ್ತೆ. ಅಂದರೆ ಒಂದಕ್ಕೆ ಎರಡು ಲಾಭ ಅನ್ನೋ ರೀತಿಯಲ್ಲಿ ಅವರಿಗೆ ಅಮೌಂಟ್ ಬಂದು ಕೈ ಸೇರುತ್ತೆ. ಅವರು ಹಾಕಿರುವಂತಹ ಬಂಡವಾಳಕ್ಕಿಂತ ಬರುವಂಥದ್ದು ಲಾಭ ದುಪ್ಪಟ್ಟಾಗಿರುತ್ತೆ. ಹೆಚ್ಚಿನ ಲಾಭವನ್ನು ಪಡೆಯುವಲ್ಲಿ ವ್ಯಾಪಾರಸ್ಥರು ವಿಶೇಷವಾಗಿ ಈ ಒಂದು ಜನವರಿ ಮಾಸದಲ್ಲಿ ಲಾಭವನ್ನು ಪಡೆಯುತ್ತಾರೆ.
ಮುಖ್ಯವಾಗಿ ಈ ಮಾಸದಲ್ಲಿ ಏನಪ್ಪಾ ಅಂತಂದರೆ ಇವರಿಗೆ ಧನ ಆದಾಯದಲ್ಲಿ ಅಂದರೆ ಹಣ ಬರುವಂತಹ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ವಿವಿಧ ಮೂಲಗಳಿಂದ ಇವರು ಆದಾಯವನ್ನು ಸಂಪಾದನೆ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಆದರೆ ಇಷ್ಟು ಹಣ ಬರ್ತಿದೆ ಅಂತ ಹೇಳ್ಬಿಟ್ಟು ನೀವು ಹೇಗೆ ಬೇಕಾದರೂ ಹಾಗೆ ಅಮೌಂಟನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಉಳಿತಾಯದ ಕಡೆ ಗಮನವನ್ನು ಹರಿಸಿ ಮತ್ತು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸಂತಾನ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಸಂತಾನಕ್ಕೂ ಕೂಡ ಈ ಒಂದು ಮಾಸ ಅಂತಕ್ಕಂಥದ್ದು ಶುಭವಾಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು IVF ಮೂಲಕವಾಗಿ ಒಂದು ಸಂತಾನವನ್ನು ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳಿಗೂ ಕೂಡ ಇದು ಒಳ್ಳೆಯ ಒಂದು ಮಾಸ ಅಂತಲೇ ಇರ್ಬೋದು. ಮತ್ತು ಸಂತಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಒಳ್ಳೆಯ ಶುಭ ಸುದ್ದಿಗಳನ್ನು ಕೇಳುವಂತಹ ಯೋಗವಾಗಿರುತ್ತೆ ಈ ಮಾಸ. ಮತ್ತು ಎಲ್ಲಕ್ಕಿಂತ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ನಿಮ್ಮ ಶತ್ರುಗಳನ್ನು ನೀವು ಮಿತ್ರರನ್ನಾಗಿ ಪರಿವರ್ತಿಸುವಂತಹ ಕಾಲವಾಗಿರುತ್ತೆ. ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಜಯವನ್ನು ನೋಡಿ ಅವರೇ ನಿಮ್ಮ ಕಾಲಿಗೆ ಬಂದು ಬೀಳುವಂತಹ ಒಂದು ಪರಿಸ್ಥಿತಿ ಏರ್ಪಡುತ್ತೆ. ಅಂದರೆ ನೀವು ಶತ್ರುಗಳ ಮೇಲೆ ವಿಜಯ ಯಾತ್ರೆಯನ್ನು ಮಾಡ್ತೀರಾ. ಈ ರೀತಿಯಾಗಿ ಇರುವುದರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಒಂದು ವಾತಾವರಣ ಅಂತಕ್ಕಂಥದ್ದು ಇರುತ್ತೆ. ನಿಮ್ಮ ಮನಸ್ಸಿಗೆ ತುಂಬ ಸಂತೋಷಕರವಾಗಿರುವಂತಹ ವಾತಾವರಣ ಇರುತ್ತೆ. ಅಂದರೆ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಅಂತಕ್ಕಂಥದ್ದು ಉತ್ತಮವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ವೃಶ್ಚಿಕ ರಾಶಿಯ ಪುರುಷರಿಗಾಗಿರಬಹುದು ಅಥವಾ ಸ್ತ್ರೀಯರಿಗಾಗಿರಬಹುದು ಸ್ತ್ರೀ ಸೌಖ್ಯ ಅಂತಕ್ಕಂಥದ್ದು ಇರುತ್ತೆ. ಅಂದರೆ ಒಬ್ಬ ಸ್ತ್ರೀಯಿಂದ ನಿಮಗೆ ಏನಾದರೂ ಸಹಾಯವಾಗ್ತಿರ್ತಕ್ಕಂಥದ್ದು, ಅದು ಧನ ಸಹಾಯವಾಗಿರಬಹುದು ಅಥವಾ ನಿಮಗೆ ನೀಡುವಂಥ ಗೈಡೆನ್ಸ್ಗಳಾಗಿರ್ಬೋದು. ಅವರು ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಅದರಿಂದ ಕೂಡ ನಿಮಗೆ ಒಂದು ಸಂತೋಷ ಅಂತಕ್ಕಂಥದ್ದು ತುಂಬಿರುತ್ತೆ. ಈ ರೀತಿಯಾಗಿ ಆ ಸ್ತ್ರೀ ಯಾರಾದರೂ ಆಗಿರ್ಬೋದು, ನಿಮ್ಮ ತಾಯಿ, ತಂಗಿ ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು. ಈ ರೀತಿಯಾಗಿ ಒಂದು ಸ್ತ್ರೀಯಿಂದ ನಿಮಗೆ ಸಹಾಯ ಅಂತಕ್ಕಂಥದ್ದು ಸಿಗುತ್ತೆ. ಸ್ಪೆಕ್ಯುಲೇಷನ್ನಲ್ಲಿ ಇವರೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಅತಿ ಹೆಚ್ಚು ಲಾಭವನ್ನು ಇವರು ಪಡಿತಾರೆ. ಅಂದರೆ ಸರಕುಗಳು ಕಮ್ಮಿ ರೇಟ್ ಇದ್ದಾಗ ಕೊಂಡ್ಕೊಳ್ಳೋದು, ಅದು ಹೆಚ್ಚು ರೇಟ್ ಬಂದಾಗ ಅವ್ರನ್ನ ಮಾರಾಟ ಮಾಡುವಂಥದ್ದು, ಈ ರೀತಿಯಾಗಿ ಒಂದು ವ್ಯಾಪಾರಗಳನ್ನು ಮಾಡುವಂಥವ್ರಿಗೂ ಕೂಡ ಹೆಚ್ಚಿನ ಲಾಭವನ್ನು ಇವರು ಪಡೆಯುತ್ತಾರೆ. ಮತ್ತು ಈ ಒಂದು ಮಾಸದಲ್ಲಿ ನೀವು ಹಿರಿಯರನ್ನು ಭೇಟಿ ಮಾಡೋದಾಗಿರ್ಬೋದು, ಅವರಿಂದ ಆಶೀರ್ವಾದವನ್ನು ಪಡೆಯುವುದರಿಂದಲೂ ಕೂಡ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದದಿಂದ ನಿಮ್ಮ ಒಂದು ಜೀವನ ಅಂತಕ್ಕಂಥದ್ದು ಬದಲಾವಣೆ ಆಗುತ್ತೆ. ಹಿರಿಯರ ಆಶೀರ್ವಾದ ಯಾವಾಗಲೂ ಇರಬೇಕು ನಿಮ್ಮ ಮೇಲೆ. ಆ ರೀತಿಯಲ್ಲಿದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವೊಂದು ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ಹಿಂದೆ ಯಾವಾಗಲೂ ಇರುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೀವು ಭೇಟಿ ಮಾಡ್ತೀರಾ, ಅವರಿಂದಲೂ ಕೂಡ ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಯಾವುದಾದ್ರು ಕೆಲಸವನ್ನು ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಯಾವುದಾದ್ರು ಹೆಲ್ಪ್ ಕೇಳಿದಾಗ ಖಂಡಿತವಾಗಿಯೂ ಅವರು ಫ್ಯೂಚರಲ್ಲಿ ನಿಮಗೆ ತುಂಬ ಹೆಲ್ಪನ್ನು ಮಾಡ್ತಾರೆ. ಈ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಈ ಒಂದು ಮಾಸದಲ್ಲಿ ನೀವು ಪರಿಚಯ ಮಾಡ್ಕೊಳ್ತೀರಾ. ಅದೇ ರೀತಿಯಾಗಿ ಸಮಾಜದಲ್ಲಿ ಒಂದು ಗೌರವ ಅಂತಕ್ಕಂಥದ್ದು, ನಿಮ್ಮ ಆಡುವಂಥ ಮಾತಿಗೆ ಬೆಲೆ ಇರ್ತಕ್ಕಂಥದ್ದು, ಈ ರೀತಿಯಾಗಿ ಒಂದು ಸೊಸೈಟಿಯಲ್ಲಿ ನಿಮ್ಮದೇ ಆಗಿರುವಂತಹ ಒಂದು ಹೆಸರು ಈ ಒಂದು ಮಾಸದಲ್ಲಿ ಕೇಳಿಬರುತ್ತೆ. ಆ ರೀತಿಯಾಗಿ ವೃಶ್ಚಿಕ ರಾಶಿಯವರು ಒಂದು ಬೆಳವಣಿಗೆಯನ್ನು ನಾವು ಕನ್ಸಿಸ್ಟೆನ್ಸಿಯಾಗಿ ನೋಡುವಂತಹ ಕಾಲ ಆಗಿರುತ್ತೆ. ಮತ್ತು ಈ ಮಾಸದಲ್ಲಿ ಕೆಲವೊಂದು ನೂತನ ವಸ್ತುಗಳನ್ನು ಕೊಂಡುಕೊಳ್ತೀರಾ. ಅದು ಮನೆಗೆ ಆಗಿರ್ಬೋದು, ಮನೆಯನ್ನು ಅಲಂಕಾರ ಮಾಡಲಿಕ್ಕಾಗಿರ್ಬೋದು, ಅಥವಾ ಮನೆಗೆ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಫ್ರಿಜ್ಜು, ವಾಷಿಂಗ್ ಮಿಷಿನು, TV, ಈ ರೀತಿಯಾಗಿ ಮನೆಗೆ ಏನು ಬೇಕೋ ಆ ರೀತಿಯಾದಂಥ ವಸ್ತುಗಳನ್ನು ತಗೊಳ್ಳೋದಾಗಿರ್ಬೋದು. ಮತ್ತು ನೂತನ ವಸ್ತ್ರ ಲಾಭ ಅಂದರೆ ಹೊಸ ಬಟ್ಟೆಗಳನ್ನು ನೀವು ಈ ಮಾಸದಲ್ಲಿ ಕೊಂಡ್ಕೊಳ್ತೀರಾ. ಅಂದರೆ ಜನವರಿ 1 ಅಂತ ಬರ್ತಾ ಇದೆ, ಒಂದು ವರ್ಷಕ್ಕೆ ಹೊಸ ಆರಂಭ ಅಂತ ತೊಗೊಳ್ಬೋದು. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಅದಕ್ಕೋಸ್ಕರ ತಗೋಬೋದು. ಈ ರೀತಿಯಾಗಿ ನೀವು ವಸ್ತ್ರ ಲಾಭವನ್ನು ಈ ಮಾಸದಲ್ಲಿ ನೋಡ್ತೀರಾ. ಇನ್ನು ಈ ಮಾಸದಲ್ಲಿ ನಿಮ್ಮ ಒಂದು ಬಂಧು ಮಿತ್ರರ ಜೊತೆ ನೀವೊಂದು ತುಂಬ ಸಂತೋಷವಾಗಿರ್ತೀರಾ. ಅವರೊಂದಿಗೆ ತುಂಬ ಒಳ್ಳೆಯ ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ. ಒಳ್ಳೆಯ ರೀತಿಯಾಗಿ ಈ ಒಂದು ಮಾಸದಲ್ಲಿ ಎಲ್ಲ ಬಂಧು ಮಿತ್ರರೊಂದಿಗೆ ಒಂದು ಒಳ್ಳೆಯ ಸುಖ, ಸಂತೋಷ, ಒಂದು ನೆಮ್ಮದಿಯ ವಾತಾವರಣ ಅಂತಕ್ಕಂಥದ್ದು ನಿಮ್ಮ ಸಂಬಂಧಿಕರ ಜೊತೆ ಇರುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ಇವರು ದೂರದ ಒಂದು ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಆ ಪ್ರಯಾಣದಿಂದಲೂ ಕೂಡ ಇವರಿಗೆ ಕೆಲವೊಂದು ಲಾಭಗಳನ್ನು ಪಡೆಯುವಲ್ಲಿ ಇವರು ಯಶಸ್ವಿಯಾಗ್ತಾರೆ ಅಂತ ಹೇಳ್ಬೋದು. ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಾನು ಆವಾಗಲೇ ಹೇಳಿರೋ ಹಾಗೆ ಒಬ್ಬ ಸ್ತ್ರೀಯಿಂದ ನಿಮಗೆ ಒಂದು ಧನ ಸಹಾಯ ಆಗಿರ್ಬೋದು, ಒಂದು ಒಳ್ಳೆಯ ಸಜೆಷನ್ ಆಗಿರ್ಬೋದು. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಲೈಫ್ನ ಒಂದು ಸ್ಟೆಪ್ ಮೇಲೆ ತಗೊಳ್ಳಿಕ್ಕೆ ಈ ಸ್ತ್ರೀ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಮುಖ್ಯವಾದ ಪಾತ್ರವಾದವನ್ನು ವಹಿಸ್ತಾಳೆ. ಯಾಕೆಂದರೆ ಅವರು ಮಾಡುವಂತಹ ಸಹಾಯ ಅಂತಕ್ಕಂಥದ್ದು ನಿಮ್ಮ ಒಂದು ಬಂಗಾರದ ಭವಿಷ್ಯವನ್ನು ಹೆಚ್ಚು ಮಾಡಲಿಕ್ಕೆ ನಿಮಗೆ ಅವರು ಸಹಾಯ ಮಾಡ್ತಾರೆ. ಆ ದೇವತೆಯ ರೂಪದಲ್ಲಿ ಬರುವಂತಹ ಸ್ತ್ರೀ ನಿಮಗೆ ಸಹಾಯವನ್ನು ಮಾಡ್ತಾಳೆ.
ನಿಮ್ಮ ಹಳೆಯ ಫ್ರೆಂಡ್ಸನ್ನು ನೀವು ಮೀಟ್ ಮಾಡ್ತೀರಾ ಅಂದರೆ ನಿಮ್ಮ ಚೈಲ್ಡ್‌ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜು, ಸ್ಕೂಲ್ ಈ ಥರ ಹಳೆಯ ಫ್ರೆಂಡ್ಸನ್ನು ನೀವು ಮೀಟ್ ಮಾಡಿಬಿಟ್ಟು ನಿಮ್ಮ ಒಂದು ಹಳೆಯ ನೆನಪುಗಳನ್ನು, ನಿಮ್ಮ ಬಾಲ್ಯದ ನೆನಪುಗಳನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀರಾ. ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಗೋಲ್ಡನ್ ಡೇಸ್ ಅಂತ ಹೇಳ್ತೀವಲ್ವ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿರುವಂಥ ನಿಮ್ಮ ಒಂದು ಹಳೆಯ ನೆನಪುಗಳನ್ನೆಲ್ಲ ಅವ್ರ ಜೊತೆ ಒಂದು ರೀಕಲೆಕ್ಟ್ ಮಾಡ್ಕೊಳ್ತಾ ನೀವು ಕೂಡ ಚಿಕ್ಕ ಮಕ್ಕಳಾಗ್ಬಿಡ್ತೀರಾ. ಆ ಒಂದು ಸಮಯದಲ್ಲಿ ನಾವು ಆ ಥರ ಮಾಡ್ತಾಯಿದ್ವಿ. ಒಂದು ಹಳೆಯ ನೆನಪುಗಳು ಅಂತಕ್ಕಂಥದ್ದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸನ್ನೇ ನೀವು ಮಾಡ್ತೀರಾ ಈ ಒಂದು ಮಾಸದಲ್ಲಿ. ಮತ್ತು ಈ ಒಂದು ಮಾಸ ಹೆಂಗಿರುತ್ತಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಈ ಒಂದು ಮಾಸ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿಯ ಲಾಭಗಳು ಕೂಡ ಬರ್ತಾ ಇದೆ. ಮನಸ್ಸಿಗೆ ಸುಖ, ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಯಾವುದೇ ರೀತಿ ಜಗಳಗಳು ಅಂತಕ್ಕಂಥದ್ದು ಇರಲ್ಲ. ಸೊ ಒಟ್ಟಾಗಿ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಅಂತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಟೈಮ್ ಅಂತಲೇ ಹೇಳ್ಬೋದು. ಹೊಸ ಹೊಸ ಒಂದು ಐಡಿಯಾಗಳನ್ನು ಮಾಡ್ತೀರಾ, ಯಾವ ರೀತಿ ನಾವು ಹಣನ ಸಂಪಾದನೆ ಮಾಡ್ಬೋದು ಈಸಿಯಾಗಿ ಅಂತ. ಅದರಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ ಖಂಡಿತವಾಗಿಯೂ. ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣ ಏನಪ್ಪ ಅಂತಂದರೆ ಇವ್ರು ಬೇರೆಯವರು, ಇವ್ರು ನಮ್ಮವರಲ್ಲ ಅಂತಕ್ಕಂಥದ್ದು ನಿಮ್ಮ ಭಾವನೆಯೇ ಇರೋದಿಲ್ಲ. ಎಲ್ಲರೂ ಕೂಡ ನಮ್ಮವರೇ, ಎಲ್ಲರೂ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಬಯಸುವಂತಹ ನೀವು ಒಳ್ಳೆಯ ಒಂದು ಗುಣವನ್ನು ಹೊಂದಿರ್ತೀರಲ್ವ, ಆ ಗುಣವನ್ನೇ ನಿಮ್ಮ ಒಂದು ಯಶಸ್ಸಿನ ಕಡೆಗೆ ಕರೆದೋಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಅಂತಹ ಒಳ್ಳೆಯ ಗುಣ ನಿಮಗೆ ಇರೋದ್ರಿಂದಲೇ ಆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಸದಾ ನಿಮ್ಮ ಮೇಲೆ ಇರುತ್ತೆ. ಈ ಒಂದು ಮಾಸದಲ್ಲಿ ನಿಮ್ಮ ಮನೆಯವರಿಂದಲೂ ಕೂಡ ನಿಮಗೆ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ. ಹೊರಗಡೆ ಸಮಾಜದಲ್ಲೂ ಕೂಡ ನಿಮಗೆ ಒಂದು ಅಪ್ರಿಷಿಯೇಷನ್ ಅಂತಕ್ಕಂಥದ್ದು ಈ ಮಾಸದಲ್ಲಿ ನೀವು ಹೊಂದುತ್ತೀರಾ. ಇನ್ನು ಈ ಮಾಸದಲ್ಲಿ ನಿಮಗೆ ಹೆಚ್ಚಿನ ಫಲಗಳು ಬೇಕು ಅಂದರೆ ನೀವು ಆದಷ್ಟು ದುರ್ಗಾದೇವಿನ ಆರಾಧನೆ ಮಾಡೋದಾಗಿರ್ಬೋದು. ಪ್ರತಿ ಶುಕ್ರವಾರ ಯಾವುದಾದ್ರೂ ಶಕ್ತಿ ದೇವತೆಗಳನ್ನು ನೀವು ಒಂದು ಆರಾಧನೆ ಮಾಡೋದರಿಂದ, ದೇವಸ್ಥಾನಗಳಿಗೆ ಭೇಟಿ ನೀಡೋದರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡಿಬೋದು ಅಂತ ಹೇಳ್ತಾ, ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ರಾಯರನ್ನ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.